ಸೊ ಇದು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತ ಹೇಗೆ ಬುರ್ಡೆಯನ್ನ ತೆಗೆದುಕೊಂಡು ಬಂದು ಒಪ್ಪಿಸ್ತಾ ಮತ್ತೊಂದು ಅನ್ನುವಂಥದ್ದು ವಿಚಾರ. ಇನ್ನು ವಾಸಂತಿ ಶ್ರೀವಾತ್ಸ ಬಗ್ಗೆ ಸುಜಾತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. SITಯ ಮುಂದೆ ಸುಜಾತ ಕೆಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಾಸಂತಿ ಇದು ಇನ್ನೊಂದು ಕ್ಯಾರೆಕ್ಟ್ರು, ಬಟ್ ಅದು ಸತ್ಯನಾ ಸುಳ್ಳ ಅನ್ನುವಂಥದ್ದು ಪ್ರಶ್ನೆ ಇತ್ತು. ಬಟ್ ಅವ್ರ ಸಹೋದರನೇ ಹೌದು ವಾಸಂತಿ ಅನ್ನುವಂಥದ್ದು ಇದ್ರು. ಸುಜಾತ ಆಕೆಯ ಸಾವಲ್ಲಿ ಆಕೆ ಪಾತ್ರ ಇರ್ಬೋದು ಅನ್ನುವಂಥದ್ದೆಲ್ಲ ಗುಮಾನಿ ವ್ಯಕ್ತಪಡಿಸಿದ್ರು. ಆಕೆ ಸಾವನ್ನಪ್ಪಿದ್ದಾಳೆ ಅಂತ ಸ್ವತಃ ಅವ್ರ ಅಣ್ಣನೂ ಕೂಡ ಹೇಳಿದ್ರು. ಸುಜಾತ ಈಗ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ವಾಸಂತಿ ಇನ್ನೂ ಜೀವಂತ ಇದ್ದಾಳೆ. ಸುಜಾತ ಭಟ್ ಹೇಳಿಕೆಗೆ SIT ಅಧಿಕಾರಿಗಳೇ ಒಂದ್ ರೀತಿ ಶಾಕ್ ಆಗಿದ್ದಾರೆ. ಕೊಳತ ಸ್ಥಿತಿಯಲ್ಲಿ ವಾಸಂತಿಯವರ ಶವ ಸಿಕ್ಕಿದೆ ಅಂತಿದ್ದಾರೆ. ಹಾಗಾದ್ರೆ ಕೊಳತ ಶವ ವಾಸಂತಿಯದ್ದು ಅಂತ ಹೇಗ್ ನಂಬಿದ್ರಿ? ಈ ತರದೆಲ್ಲ ಸುಜಾತ ಪ್ರಶ್ನೆಗಳನ್ನ ಇಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದ್ ಕಡೆ ನ್ಯಾಯಾಲಯದಿಂದ ಸರ್ಚ್ ವಾರೆಂಟ್ ಪಡೆದು ಜಯಂತ್ ಮನೆಗೆ SIT ಟೀಮ್ ಹೋಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸರ್ಚ್ ವಾರೆಂಟ್ ಪಡೆದು ಅಧಿಕಾರಿಗಳು ಈಗ ಜಯಂತ್ ಮನೆಗೆ ಹೋಗ್ತಾ ಇದ್ದಾರೆ. ವಾರೆಂಟ್ ಪಡೆದಿದ್ದಾರೆ ಈಗ ಆಲ್ರೆಡಿ ಸರ್ಚ್ ವಾರೆಂಟ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಮಹಜರಿಗೆ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡೇ ಪೊಲೀಸರು ಬಂದಿದ್ದಾರೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಕೆಲ ಹೊತ್ತಿನಲ್ಲೇ ಪೀಣ್ಯ ಬಳಿ ಇರುವಂತ ಜಯಂತ್ ಅವರ ನಿವಾಸಕ್ಕೆ ಇದೀಗ SIT ಅಧಿಕಾರಿಗಳ ತಂಡ ಚಿನ್ನಯ್ಯನ ಸಮೇತವಾಗಿ ಆಗಮಿಸುತ್ತೆ. ಒದಗಿಸಲಾಗದೆ ತಪ್ಪೊಪ್ಪಿಕೊಂಡಿದ್ದಾರೆ. ಏನ್ ಹೇಳ್ತಿದ್ದಾರೆ? ನಾನು ಹೇಳಿರುವಂತ 80% ಸುಳ್ಳು, ಎಲ್ಲ ಕಾಲ್ಪನಿಕ. ಆದ್ರೆ ಭೂ ವಿವಾದ ಏನಿದೆ ಧರ್ಮಸ್ಥಳದ ವಿಚಾರವಾಗಿ ಭೂಮಿಗೆ ಸಂಬಂಧಪಟ್ಟಾಗಿನ ವಿವಾದ ಅದು ಸತ್ಯ, ಬೇರೆ ಎಲ್ಲ ಕಾಲ್ಪನಿಕ. ಯಾವ್ದಾವ್ದೋ ಹೊಸ ಕ್ಯಾರೆಕ್ಟರ್ಗಳನ್ನ ತಂದಿದ್ರಲ್ಲ, ಅರವಿಂದ, ವಿಮಲಾ, ಇನ್ನು ಯಾವ್ದಾವ್ದೋ ಹೆಸರುಗಳು, ಅವೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದ ಭಾಗವಾಗಿ ತನ್ನನ್ನ ಒತ್ತಾಯ ಪೂರ್ವಕವಾಗಿ ಈ ಕಥೆಯನ್ನ ಹೇಳಿಸಲಾಗಿದೆ, ನನ್ನಿಂದ ಷಡ್ಯಂತ್ರ ಹಾಗೆ ಪಿತೂರಿಯಲ್ಲಿ ನನ್ನನ್ನ ಸಿಕ್ಕಾಕಿಸಲಾಗಿದೆ ಅಂತ ಸುಜಾತ ಹೇಳಿದ್ದಾರೆ. ಭೂ ವಿವಾದವನ್ನ ಕೆದಕಿ ಭೂಮಿ ಸಿಕ್ಕರೆ ಅದರಲ್ಲಿ ಪಾಲ್ ಪಡೆಯೋದಕ್ಕೆ ಕೆಲವರು ಯತ್ನಿಸಿದ್ದಾರೆ ಅಂತಾನು ಕೂಡ ಸುಜಾತ ಆರೋಪಿಸಿದ್ದಾರೆ. ತನಿಖೆಗೆ ಕೆಲ ಪೂರಕ ದಾಖಲೆಗಳನ್ನ ಒದಗಿಸಿದ್ದಾರೆ ಸುಜಾತ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 50ಕ್ಕೂ ಹೆಚ್ಚು ಪುಟಗಳ ಸ್ಟೇಟ್ಮೆಂಟ್ನ ಸಂಬಂಧಪಟ್ಟಾಗಿನ ವರದಿ ಕೂಡ ಸಿದ್ಧ ಮಾಡ್ಕೊಂಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ವಿಕಾಸ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಕಾಸ್, ವಿಚಾರ ಅಂತ ಅಂದ್ರೆ ಮೊನ್ನೆ ಈ ಚಿನ್ನಯ್ಯನನ್ನ ಕರ್ಕೊಂಡು ಬಂದಿದ್ದು, ಅಂದ್ರೆ ಆತ ತಾನೊಂದು ಬುರ್ಡೆ ಇಟ್ಕೊಂಡು ಬಂದಿದ್ದು, ಆ ಟೀಮ್ನ ಆತ ಹೇಗೆ ಭೇಟಿಯಾದ, ಈ ತರನಾದಂತ ಸಂಬಂಧಪಟ್ಟಂಗೆ ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಆರಂಭಿಕ ಹಂತದಲ್ಲಿ ಆ ಬುರ್ಡೆ ನೋಡಿ ಆದ್ರೂ ಅಥವಾ ಆತ ಹೇಳ್ತಾ ಇರುವಂತದ್ದು ಇವ್ರಿಗೇನು ಡೌಟೇ ಬಂದಿಲ್ವಾ? ಅಥವಾ ಷಡ್ಯಂತ್ರದ ಎಲ್ಲ ಒಂದು ಭಾಗನೇ ಆಗಿತ್ತಾ ಇದು? ಇವ್ರುಗಳು ಕೂಡ ನಂಬಿದಂತ ರೀತಿಯಾಗಿ ಅಥವಾ ನಂಬಿಸುವಂತ ರೀತಿಯಾಗಿ ಕತೆ ಕಟ್ಟಿದ್ದು ಇವ್ರದ್ದು ಅದರಲ್ಲಿ ಶಾಮಿಲಿತ್ತ? ಏನ್ ಕತೆ ಏನಾಗಿರೋದು ವಿಕಾಸ್? ಎಸ್ ಮಲ್ತೇಶ್, ಏನು ಈ ಒಂದು ಬುರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಚಿನ್ನಯ್ಯ ಏನಿರ್ತಾನೆ, ಈತ ಸುಮಾರು 1 ವರ್ಷದಿಂದ ಇವರ ಅಂದರೆ ಮಟ್ಟಣ್ಣನವರ ಸಂಪರ್ಕದಲ್ಲಿ ಈತ ಇರ್ತಾನೆ. ನನ್ನ ಬಳಿ ಎಲ್ಲ ರೀತಿಯಂಥ ಸಾಕ್ಷಿಗಳಿದೆ ಅಂತಕ್ಕಂಥ ಮಾಹಿತಿಗಳನ್ನು ಕೂಡ ಕೊಡ್ತಾ ಇರ್ತಾನೆ. ಆದರೆ ಕಳೆದ ಏಪ್ರಿಲ್ ತಿಂಗಳಲ್ಲಿ ಒಂದು ಬುರ್ಡೆಯನ್ನು ಹಿಡಿದುಕೊಂಡು ಆತ ನೇರವಾಗಿ ಬೆಂಗಳೂರಿಗೆ ಬಂದು ಮಟ್ಟಣ್ಣನವರನ್ನು ಭೇಟಿಯಾಗ್ತಾನೆ. ಈ ಬುರ್ಡೆ ಅಲ್ಲಿಯದ್ದೇನ ಅಂತೇಳಿ ಲಾಯರ್ ಆಫೀಸ್ನಲ್ಲಿ ಕೂರಿಸಿಕೊಂಡು ಪದೇ ಪದೇ ಆತನನ್ನು ಪ್ರಶ್ನೆ ಮಾಡಿದಾಗಲೂ ಕೂಡ ಹೌದು ಇದು ಸತ್ಯ, ಇದು ಧರ್ಮಸ್ಥಳದಲ್ಲಿ ತೆಗೆದಂತಹ ತಲೆಬುರುಡೆ ಅಂತ ಹೇಳಿ ಆತ ಹೇಳ್ತಾನೆ. ಇನ್ನು ಯಾಕೆ ಇಷ್ಟು ದಿನಗಳ ನಂತರದಲ್ಲಿ ಇಲ್ಲಿಗೆ ಬಂದಿದ್ದೀಯ ಅಂತೆಲ್ಲ ಪ್ರಶ್ನೆಗಳನ್ನು ಮಾಡಿ ಅದನ್ನು ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಕೊಂಡಿರ್ತಾರೆ. ನಾನು ಈ ಒಂದು ಸೌಜನ್ಯ ಪರ ಹೋರಾಟ ನೀವೇನು ಮಾಡ್ತಾ ಇದ್ದೀರಾ ಅವೆಲ್ಲವನ್ನ ಅಂದಿನಲ್ಲೂ ಕೂಡ ಗಮನಿಸ್ಕೊಂಡು ಬರ್ತಾ ಇದ್ದೀನಿ. ಒಂದು ವೇಳೆ ನಾನು ಧರ್ಮಸ್ಥಳದಕ್ಕೆ ಅವರಿಗೆ ಗೊತ್ತಾದರೆ ನಾನು ಜೀವಂತ ಇದ್ದೀನಿ ಅಥವಾ ನಾನು ಇಲ್ಲಿದ್ದೀನಿ, ನಾನು ತಮಿಳ್ನಾಡಿನಲ್ಲಿ ಇದ್ದೀನಿ ಅಂತೇಳಿ ನನಗೆ ಗೊತ್ತಾದರೆ ನನ್ನನ್ನು ಸಾಯಿಸ್ತಾರೆ. ಸೊ ಹಾಗಾಗಿ ನಾನು ಇಷ್ಟು ಟೈಮ್ ಬಂದಿರಲಿಲ್ಲ, ಇಷ್ಟೆಲ್ಲ ಸಪೋರ್ಟ್ ಇರೋದ್ರಿಂದಾಗಿ ನಾನೀಗ ಹೊರಗಡೆ ಬಂದಿದ್ದೀನಿ ಅಂತೇಳಿ ಆತ ಹೇಳ್ಕೊಳ್ತೇನೆ. ನಂತರ ಮೇ 2ನೇ ತಾರೀಕು ಜಯಂತ್ ಟಿ, ಮಟ್ಟಣ್ಣನವರ್ ಮತ್ತು ಏನು ಚಿನ್ನಯ್ಯ ಇವರೆಲ್ಲ ಸೇರಿಕೊಂಡು ಇಲ್ಲಿಂದ ದೆಹಲಿಗೆ ತೆರಳ್ತಾರೆ. ಅಲ್ಲಿ ಸುಪ್ರೀಂ ಕೋರ್ಟ್ ಮುಖಾಂತರವಾಗಿ ಇದನ್ನ ಸಾಲ್ವ್ ಮಾಡ್ಕೊಳ್ಬೇಕು ಅಂತೇಳಿ ನೋಡ್ತಾರೆ. ಅದ್ಯಾವುದು ಕೂಡ ಆಗೋದಿಲ್ಲ. ನಂತರ ಅಲ್ಲಿಂದ ಬೆಂಗಳೂರಿಗೆ ಬಂದು ಅಡ್ವೊಕೇಟ್ ಆಫೀಸ್, ಕಾಮಾಕ್ಷಿ ಪಡೆದಿರ್ತಕ್ಕಂಥ ಅಡ್ವೊಕೇಟ್ ಆಫೀಸ್ನಲ್ಲಿ ಮೀಟಿಂಗ್ ಮಾಡಿ ನಂತರ ಜಯಂತ್ ಟಿ ಮನೆಯಲ್ಲಿ ಊಟವನ್ನು ಮುಗಿಸಿ ನಂತರ ಧರ್ಮಸ್ಥಳದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಭೇಟಿಯಾಗಿ ಇಷ್ಟೆಲ್ಲ ಒಂದು ಸೀನ್ಗಳು ಕ್ರಿಯೇಟ್ ಆಗುತ್ತೆ. ಅವತ್ತು ಸುಮಾರು 25ರಿಂದ 26 ವಿಡಿಯೋಗಳನ್ನು ಏನು ಚಿನ್ನಯ್ಯನ ವಿಡಿಯೋಗಳನ್ನು ಮಾಡ್ಕೊಂಡಿದ್ದಾರೆ. ಅದೆಲ್ಲದರಲ್ಲೂ ಕೂಡ ಕ್ಲಾರಿಟಿಯನ್ನು ತಗೊಂಡಿರ್ತಾರೆ. ನೀನು ಸತ್ಯವನ್ನ ಹೇಳ್ತಾ ಇದೆಯಾ ತಾನೆ, ಈ ಒಂದು ತನಿಖೆ ನಾವು ಮಾಡ್ತಿರುವಂಥ ಹೋರಾಟದ ಹಾದಿಯ ದಿಕ್ಕು ಬದಲಾಗುತ್ತೆ, ಸೊ ಹಾಗಾಗಿ ನೀನು ಸತ್ಯವನ್ನ ಹೇಳಿದ್ರೆ ಮಾತ್ರ ನಿನಗೆ ಬೆಂಬಲಿಸ್ತೀವಿ ಅಂತ ಹೇಳಿ ಇವರೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ರು. ಸದ್ಯ ಈಗ ಏನು ಎಲ್ಲರ ಮನೆ ಮೇಲೂ ಕೂಡ ಅವ್ರನ್ನ ಕರ್ಕೊಂಡ್ಬಂದು ಮಹಜರ್ ಕೆಲಸವನ್ನ ಈಗ SIT ಟೀಮ್ ಮಾಡ್ತಾ ಇರುವಂತದ್ದು. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ವಿಕಾಸ್.